ಸಂಧ್ಯಾ ನೀವು ಜೈಲೊಳಗೆ ಹೋದ್ಮೇಲೆ ನೀವು ನಿಮ್ಮ ಪರ್ಸನಲ್ ವಿಚಾರಕ್ಕೆ ಹೋಗಿದ್ರಿ ಜೈಲೊಳಗೆ 3 ತಿಂಗಳಿದ್ರಿ ಹೋಗಿ ಅಲ್ಲೇನ್ ಬದಲಾವಣೆ ಮಾಡಿ ಬಂದ್ರಿ ಹೇಳಿ. ಬದಲಾವಣೆ ಅನ್ನೋದಕ್ಕಿಂತ ಜೈಲೂಟವನ್ನೇ ಮುಟ್ಟಿ ನೋಡದ ಅಥವಾ ಮೂಸಿ ನೋಡದ ಪವಿತ್ರ ಗೌಡ ಹತ್ರ ನೀವು ಜೈಲೂಟ ಮಾಡಿಸಿದ್ರ ಅದನ್ನ ಹೇಳಿ ನನಗೆ. ನಾನು ಯಾಕೆ ಅವಳ ಹತ್ರ ನಾನು ಮೇಡಮ್ಗೆ ಪ್ರಶ್ನೆ ಮಾಡಿದೆ ಇಲ್ಲಾರೋ ಹಂಗಲ್ಲ ನನ್ನೇ ಕೂಲ್ ಮಾಡ್ತಾ ಇದ್ರು. ಇವಾಗ ನಾನಲ್ಲಿ ಜಗಳ ಮಾಡಕ್ ಹೋದ್ರೆ ಇಲ್ಲಿ ನಾನು ಒಂದು ಲೆಟರ್ ಬರ್ದೆ, ಮಾನವ ಹಕ್ಕಿಗೆ ನಾನೊಂದು ಪತ್ರ ಬರಿತೀನಿ, ಇದು ಇಲ್ಲಿಂದ ಹೊರಗಡೆ ಹೋಗಿ ಸೇರ್ಬೇಕು, ಇಲ್ಲಿಗೆ ಸೀಮಿತವಾಗಿ ಹರಿದಾಕ್ಬಾರ್ದು ಅಂದೆ. ಆ ಲೆಟರೇ ಹೋಗಕ್ಕೂ ರೆಡಿ ಇಲ್ಲ, ವೈಟ್ ಪೇಪರ್ ಪೆನ್ ಕೊಡಕ್ಕೆ ರೆಡಿ ಇಲ್ಲ ಅವರು. ಇವ್ರಿಗೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ಇನ್ನೇನ್ ರೌಂಡ್ಸ್ ಬರ್ತಾರೆ, ರೌಂಡ್ಸ್ ಅಲ್ಲಿ ಹೇಳೋಣ ಅಂದ್ರೆ ಫಸ್ಟ್ ಎಲ್ಲರ ಬಾಯಿ ಮುಚ್ಚಿರ್ತಾರೆ, ಯಾರು ಮಾತಾಡಲ್ಲ. ಇವಾಗ ನೋಡಿ ಮೇಡಮ್, ನೀವು ಒಳಗಡೆ ಜೈಲಿಗೆ ಬಂದಾಗ ಅವಳು ರೆಡಿ ಆಗಿ ನಿಂತಿರುವಂತದ್ದು, ಅವಳ ಆಕ್ಟಿವಿಟೀಸ್ ನೋಡ್ತಾ ಇದ್ರೆ ಶಿ ಇಸ್ ವೆಲ್ ಅಂಡ್ ಫೈನ್ ಅನ್ನೋದು ನಿಮ್ಗೆ ಕಾಣುತ್ತಲ್ಲ, ನೀವೇ ಪ್ರಶ್ನೆ ಮಾಡ್ಬೋದಲ್ಲ ಅಧಿಕಾರಿಗಳಾದವರು. ಇವಾಗ ಅಲೋಕ್ ಸರು 2 times ಬಂದ್ರು. ಒಂದು ಟೆಲಿಮಾನಸ್ ಅಂತ ಒಂದು ಫೋನ್ ಓಪನ್ ಮಾಡೋದಕ್ಕೆ ಓಪನಿಂಗ್ಗೆ, ಒಂದು ಪ್ರೈಮರಿ ಮಕ್ಕಳದು ಸ್ಕೂಲ್ ಓಪನ್ ಮಾಡಕ್ಕೆ. ಆ 2 times ಬಂದೋಗುನು ಅವಳು ಸ್ಕೂಲಲ್ಲೇ ಸ್ಟೂಡೆಂಟ್ ಆಗಿರ್ತಾಳಲ್ವ, ನೋಡಿದಾರಲ್ಲ ಅವಳ ಅವತಾರನ, ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಇಷ್ಟೆಲ್ಲ ಫೆಸಿಲಿಟೀಸ್ ಹೆಂಗೆ ಇಷ್ಟು ಚೆನ್ನಾಗಿದಾರಲ್ಲ ಅಂತ ಹೇಳಿ. ಇಲ್ಲಿ ಕುಗ್ಗಿರೋದು ದರ್ಶನ್ ಅವರು ಹೊರತು ಪವಿತ್ರ ಗೌಡ ಅಲ್ಲ. ಎಸ್ ಸಂಧ್ಯಾ ಅವರೇ, ಇನ್ನು ತುಂಬಾ ನಿಮ್ಮ ಹತ್ರ ವಿಚಾರಗಳನ್ನ ಕೇಳಿಸೋದು ಬಾಕಿ ಇದೆ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಜೈಲು ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಇದನ್ನ ಜೈಲು ಒಳಗಿನ ಸಿಸ್ಟಮ್ ಅನ್ನ ಸುಧಾರಣೆ ಮಾಡೋದು, ಒಬ್ಬ ಕೊಲೆ ಆರೋಪಿಗೆ ನೀವು ಇಲ್ಲಿ ಒಬ್ಬ ಹೊರಗಡೆ ರಾಜಕಾರಣಿಗೂ ಸಿಗದಂತಹ ಫೆಸಿಲಿಟೀಸ್ನ ನೀವು ಕೊಡ್ತೀರಾ ಅಂದ್ರೆ, ಈ ಮೇಕಪ್ ಕಿಟ್ಟು, ಸ್ಟ್ರೈಟ್ನರು, ಡ್ರೈಯರು ಇದನ್ನ ಬಿಟ್ಟಾಕ್ರಿ, ಊಟ ತಿಂಡಿ ಬಿಟ್ಟಾಕ್ರಿ, ಎಲ್ಲದ್ರಲ್ಲೂ ನೀವು ಸೆಕ್ಯೂರಿಟಿ ಕೊಡ್ತೀರಿ. ಒಳಗೆ ಆಕೆ ಒಂದು ಯೋಗಕ್ಕೆ ಬರ್ತಾ ಇದ್ದಾರೆ ಅಥವಾ ಯಾವುದೋ ಟೈಲರಿಂಗ್ ಮಷೀನಿಗೆ ಬರ್ತಾ ಇದ್ದಾರೆ, ಇಲ್ಲ ಲೈಬ್ರರಿಗೆ ಹೋಗ್ತಾ ಇದ್ದಾರೆ ಪವಿತ್ರ ಗೌಡ ಅಂದ್ರೆ, ಆ ಕಡೆ ಈ ಕಡೆ ಸೆಕ್ಯೂರಿಟಿ ಕೊಡ್ತೀರಿ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಜೈಲಿನ ವ್ಯವಸ್ಥೆ ಇಷ್ಟೊಂದು ಹಳಸೋಗಕ್ಕೆ ಯಾಕೆ ಬಿಟ್ಟಿದ್ದೀರಿ? ಒಳಗೆ ಆನಂದವಾಗಿ ಮಾವನ ಮನೆಯಲ್ಲಿ ಜೀವನ ಮಾಡ್ದಂಗೆ ಮಾಡ್ತಾ ಇರೋ ಆರೋಪಿಗಳು, ಅಪರಾಧಿಗಳ ಬಗ್ಗೆ ಪ್ರಶ್ನೆ ಮಾಡಲ್ಲ, ನಿಮ್ಗಳ ಬಗ್ಗೆ ಪ್ರಶ್ನೆ ಮಾಡುವ ಪರಿಸ್ಥಿತಿ ಇದು. ಅಂಡ್ ಹೊಸದಾಗಿ ನೂತನವಾಗಿ ಆಯ್ಕೆ ಆಗಿರೋದು ಯಾರು? ಪ್ರಿಯಾಂಕ್ ಖರ್ಗೆ ಅವರು, ಗೃಹ ಸಚಿವರು. ನೀವಾದ್ರೂ ಸ್ವಲ್ಪ ಗಮನ ಕೊಟ್ಟು ನೋಡಿ. ಹಳೆಯವ್ರು ಸಾಕು, ನಂಗೆ ಗೊತ್ತಿಲ್ಲ ಅಂದಿದ್ ಸಾಕು, ದಯವಿಟ್ಟು ನೀವಾದ್ರೂ ಗಮನ ಹರಿಸಿ. ಜೈಲಾಗಿರ್ಲಿ, ಮನ ಪರಿವರ್ತನಾ ಕೇಂದ್ರ ಆಗಿರ್ಲಿ. ನೀವು ಮನ ಪರಿವರ್ತನೆ ಮಾಡ್ತಾ ಇದ್ದೀರಾ ಹೆಂಗ್ ಗೊತ್ತಾ? ಒಬ್ಬ ಸುಳ್ಳ ಕಳ್ಳನಾಗಿ, ಕಳ್ಳ ಟೆರರಿಸ್ಟ್ ಆಗಿ, ಅಥವಾ ದರೋಡೆಕೋರನಾಗಿ ಹೊರಬರುವ ಟ್ಯೂಷನ್ ಸಿಗ್ತಾ ಇದೆಯಾ ಜೈಲೊಳಗೆ? ಮಾತಾಡೋಣ ಬ್ರೇಕ್ ಆದ್ಮೇಲೆ.